ರೈಲ್ವೆ ಕಾಮಗಾರಿಗಾಗಿ ಅಗೆದಿರೋ ರಸ್ತೆ. ಆಳುದ್ದ ಬಿದ್ದಿರೋ ಗುಂಡಿಗಳಿಂದ ರೊಚ್ಚಿಗೆದ್ದ ಜನ. ತುಮಕೂರು ಕ್ಷೇತ್ರದ ಸಂಸದರು ಹಾಗೂ ಕೇಂದ್ರ ಸಚಿವರೂ ಆದ ಸೋಮಣ್ಣ ಅವರು ಮೈದಾಳ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ರೈಲ್ವೆ ಕಾಮಗಾರಿಗೆ ಚಾಲನೆ ನೀಡಿ ಸುಮಾರು 2 ತಿಂಗಳುಗಳೇ ಕಳೆದಿದ್ದು ರಸ್ತೆಯನ್ನ ಅಗೆಯಲಾಗಿದೆ. ಇದರಿಂದ ಈ ರಸ್ತೆಯಲ್ಲಿ ತೆರಳುವುದಕ್ಕೆ ಆಗದಿರೋ ಕಾರಣ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮೈದಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಆಳುದ್ದ ಗುಂಡಿ ಬಿದ್ದಿದ್ದು ಜೊತೆಗೆ ಕಿರಿದಾದ ರಸ್ತೆ ಇದೆ. ಈ ರಸ್ತೆಯಲ್ಲಿ ಕ್ರಷರ್ ಗಾಡಿಗಳು ಸಂಚಾರ ಮಾಡ್ತಾ ಇದ್ದು ನಿತ್ಯ ಅಪಘಾತಗಳು ಸಂಭವಿಸ್ತಾ ಇವೆ. ಈ ರಸ್ತೆಯಲ್ಲಿ ಕನಿಷ್ಠ 4 ಬಾರಿ ಅಪಘಾತಗಳಾಗಿದ್ದು ಸಾವಿನ ರಸ್ತೆಯಾಗಿ ಬದಲಾಗ್ತಾ ಇದ್ದು ನಿತ್ಯ ಈ ರಸ್ತೆಯಲ್ಲಿ ಜನರು ಜೀವ ಭಯದಲ್ಲಿ ಓಡಾಡ್ತಾ ಇದ್ದು ಸ್ಥಳೀಯರು ಗುತ್ತಿಗೆದಾರರ ವಿರುದ್ಧ ರಸ್ತೆಗಾಗಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ಏನಿಲ್ಲ ಅಂದ್ರೂ ಒಂದು 10 ಸರಿ ರೋಡಲ್ಲಿ ನಾವು ಓಡಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ರೈಲ್ವೆ ಟ್ರ್ಯಾಕ್ದು ಫ್ಲೈಓವರ್ದು ಕೆಲಸ ಮಾಡ್ತಾರೆ ಸೆಂಟ್ರಲಿಂದ. ಏನು ಇಲ್ಲಿ ನಾವು ದಿನನಿತ್ಯ ಓಡಾಡ್ತೀವಿ, ಅವರು ಕಾಂಟ್ರಾಕ್ಟ್ ಇದ್ದಾನೆ. ಪ್ರತಿ ದಿನ ನಾವು ಬಂದ್ಬಿಟ್ಟು ಬೆಳಗ್ಗೆ ಹೋಗ್ಬೇಕಾದ್ರೆ 7 ಗಂಟೆಯಿಂದ ಒಂದು 10 ಗಂಟೆವರೆಗೂ ದಿನನಿತ್ಯ ಕೆಲಸಕ್ಕೆ ಹೋಗೋರು ಈ ರೋಡಲ್ಲಿ ಓಡಾಡ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಏನಿಲ್ಲ, ಅಟ್ಲೀಸ್ಟ್ ಇಲ್ಲಿ ರೋಡಲ್ಲಿ ನೀರು ಹಾಕ್ಬಿಟ್ಟು ಒಂದು ಸರ್ವಿಸ್ ರೋಡ್ ಒಂದು ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಅವರು ಯಾರಿಗಾದ್ರು ಹೇಳಿ ಏನಾದ್ರು ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ, ನಾವು ಇಷ್ಟೇ ಮಾಡೋದು, ನಾವು ಒಂದು ಸೇಫ್ಟಿ ಪ್ರಿಕಾಷನ್ ತಗೊಳ್ಳಲ್ಲ, ಏನಿಲ್ಲ. ಇಲ್ಲಿ ನೈಟ್ ಟೈಮ್ ಓಡಾಡಬೇಕಾದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಸಾವಿನ ಮೇಲೆ ಓಡಾಡೋ ತರ ಆಗ್ಬಿಟ್ಟಿದೆ. ಇಲ್ಲಿ ಏನಾಗುತ್ತೆ ಅಂತಾರೆ, ನೈಟ್ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು ಸೇಫ್ಟಿ ಹಾಕಿಲ್ಲ, ಏನು ಇಲ್ಲ, ಒಂದು ಫೋಕಸ್ ಲೈಟ್ ಹಾಕಲ್ಲ. ಅವ್ರ ಪಾಡಿಗೆ ಅವ್ರು ಏನ್ ಬೇಕೋ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಜನ ಓಡಾಡೋರು ಹೆಂಗಾಗಿದೆ ಅಂದ್ರೆ ಈ ಸಾವಿನ ಮೇಲೆ ಓಡಾಡೋ ತರ ನೋಡಿ. ಇಲ್ಲಿ ಮುಂದೆ ಎಲ್ಲ ಗುಂಡಿಗಳೆಲ್ಲ ಇದೆ, ಅಲ್ಲಿ ಒಂದು ಸೇಫ್ಟಿ ಹಾಕಿರಲ್ಲ, ಏನು ಇಲ್ಲ. ಫುಲ್ ಅಂದ್ರೆ ಫುಲ್ ಕೇರ್ಲೆಸ್ ಕೆಲಸ ನೋಡಿ. ನೋಡಿ ಅಲ್ಲಿ ಮುಂದೆ ಕೆಲಸ ಮಾಡ್ತಿದ್ದಾರೆ. ಧೂಳು, ಮಕ್ಕಳು ಸ್ಕೂಲ್ ಹೋಗೋ ಮಕ್ಕಳೆಲ್ಲ ಇದೇ ರೋಡಲ್ಲೇ ಓಡಾಡೋದು. ಏನಂದ್ರೆ ಏನು ಮಾಡಲ್ಲ ಸರ್. ಅವ್ನು ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಹೋಗ್ಬೇಕಾದ್ರೆ ಮೊನ್ನೆ ಒಂದು ಅಜ್ಜಿಯಲ್ಲಿ ರೋಡ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಟ್ರೈನ್ ತಗೊಂಡು ಹೋಗ್ಬೇಕಾದ್ರೆ ಮುಂದೆ ಯಾರು ಹೋಗಿಲ್ಲ, ಅಜ್ಜಿ ಅಪ್ಪಾಡಿಗೆ ಸರ್ವಿಸ್ ರೋಡಲ್ಲಿ ಅಲ್ಲಿ ಲೆಫ್ಟ್ ಅಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಹೋಗಿ ಟಚ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಸುಮ್ಮನೆ. ಮತ್ತೆ ಮೊನ್ನೆ ಒಂದು ಬಿದ್ಬಿಟ್ಟು ಕಾಲ್ ಮೂರು ಹಾಕೊಂಡಿದೆ. ಏನು ಅವ್ರು ಅಟ್ಲೀಸ್ಟ್ ಬಿದ್ದಿದ್ದಾರೆ, ಎತ್ತಣ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ನೋಡ್ತಾರೆ ಹೋಗ್ತಾರೆ ಅವರು. ಇಲ್ಲೇನು ಲೋಕಲ್ ಅವ್ರು ಹೇಳಿದ್ರು ಅವರು ಬಿಡು ಅವ್ರು ಬಂದಿದ್ದಾರೆ ಹೋಗ್ತಾರೆ ಬಿಡು, ನೀವು ತಲೆ ಕೆಡಿಸ್ಕೊಡಿ, ನೀವು ಪಾಡಿ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಆ ಲೇಬರ್ಗಳು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಸೇಫ್ಟಿ ಪ್ರಿಕಾಷನ್ಗೆ ಅವ್ರಿಗೊಂದು ಶೂ ಇಲ್ಲ, ಹೆಲ್ಮೆಟ್ ಇಲ್ಲ, ಏನು ಇಲ್ಲ. ಸುಮ್ಮನೆ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಬೆಳಗ್ಗೆ ಬಂದಿದ್ದಾನೆ ಇಂಜಿನಿಯರ್ ಒಬ್ಬ, ಅವ್ನು ಯಾರಿಗೋ ಒಬ್ಬನಿಗೆ ಕೇಳಿದ್ರೆ ಹೇಳ್ತಾನೆ ಅವ್ರಿಗೆ ಏನಪ್ಪ ಅವ್ರಿಗೊಂದು ಸೇಫ್ಟಿ ಕೊಟ್ಟಿಲ್ಲ, ಏನಿಲ್ಲ, ಕೆಲಸ ಮಾಡಿಸ್ತಿದ್ರೆ ನಿಂದೇನು ರೋಡ್ದು ಏನಿದೆಯೋ ಅದನ್ನ ಮಾತ್ರ ಕೇಳು ನೀನು. ಇದನ್ನೆಲ್ಲ ನೀನ್ ಯಾರು ಕೇಳೋದಿಕ್ಕೆ, ನೀನ್ ಕೇಳೋದಿಕ್ಕೆ? ಅದು ನಮ್ಮಿಷ್ಟ. ಅವನು ಸತ್ತೋರೆ ನಾವು ನೋಡ್ಕೊತೀವಿ. ನಿನ್ಗೇನಾಗಬೇಕಾಗಿದೆ, ನಿನ್ಗೇನು ರೋಡ್ ಮಾತ್ರ ನೀನು ಕೇಳು ಅಂತ ಹೇಳಿ ನಮಗೆ ವಾಪಸ್ ಕ್ವಶನ್ ಮಾಡ್ತಾನೆ. ದೌರ್ಜನ್ಯ ಬೆಳಗ್ಗೆ ಹೊಡೆಯೋದಕ್ಕೆ ಬಂದಿದ್ದಾರೆ ಅವನು ಇಂಜಿನಿಯರ್. ಇನ್ನು ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಬೀದಿ ದೀಪಗಳನ್ನು ಅಳವಡಿಸಲಾಗಿದ್ದು ದೀಪಗಳನ್ನು ಸಹ ಕಿಡಿಗೇಡಿಗಳು ಕಳ್ಳತನ ಮಾಡಿದ್ದು ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಓಡಾಡುವಾಗ ಬೈಕ್ ಸವಾರರು ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಇದಲ್ಲದೆ ಬ್ರಿಡ್ಜ್ ನಿರ್ಮಾಣದಲ್ಲಿ ಕಬ್ಬಿಣದ ಆಂಗಳುಗಳು ರಸ್ತೆಯಲ್ಲಿ ಸಂಚರಿಸುವವರಿಗೆ ತಾಗ್ತಾ ಇದ್ದು ಬಹಳ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. 9ನೇ ಟೈಮ್ ಆಯಿತು. ಬರಬೇಕಾದ ಹುಡುಗರು ಆಫೀಸಿಂದ ಬಂದರು. ಅಲ್ಲಿ ಇಂಡಿಕೇಟರ್ ಏನಿಲ್ಲ, ಲೈಟ್ ಪೇಪರ್ ಏನೂ ಕಟ್ಟಿಲ್ಲ. ಬಂದ ತಕ್ಷಣ ಹೊಡ್ಕೊಂಡ್ರು. ತಿರುಗಿ ರಿಟರ್ನ್ ಬಂದು 2 ಸರಿ ಅವ್ರು ಏನು ಸಿಕ್ಕಿರಿ ಯಾರು ಸಿಗಲಿಲ್ಲ ನನ್ನ ಕೈಗೆ ಹೇಳೋಕ್ಕೆ. ಅವತ್ತಿಂದ ಇಂಜಿನಿಯರ್ ನೋಡ್ತಾ ಏನು ಸಿಕ್ತಿಲ್ಲ ನೀನು. ಇವತ್ತು ಇವರು ಇಲ್ಲಿ ನಿಂತಿದ್ರು, ಏನೋ ಮಾತಾಡ್ತಾರೆ ಇವರು. ಇವತ್ತು ಅಂದ್ಬಿಟ್ಟು ನಾನು ಬಿಟ್ಟು ಹೋದೆ. ಆದರೆ ಆದಷ್ಟು ಬೇಗ ಅದೊಂದಿಟ್ಟು ಬೇಕಾಗಿ ಕಟ್ಟಿಕೊಟ್ರೆ ಆಚೆ ಕಡೆ ಓಡಾಡೋರ್ಗೊಂದು ಸೈಡ್ ಗೊತ್ತಾಗುತ್ತೆ ಎಲ್ಲೈತೆ ಎಲ್ಲಿ ಹಳ್ಳ ಗುದ್ರೆ. ಅಂದರೆ ನಿಮಗೆ ಬೆಳಗ್ಗೆ ಇದ್ರೆ ಅಪಘಾತಗಳು ಸರ್ವೇ ಸಾಮಾನ್ಯ. ಅದೇ ಅದು ಹಳ್ಳ ಗುದ್ರಕ್ಕೆ ಒಂಚೂರು ಮಣ್ಣಾಗ್ತಾ ಇಲ್ಲ. ಎಲ್ಲ ಒಂದು ಸರಿ ಹಾಕ್ತಾರೆ ಹೋಗ್ತಾರೆ. ಅದೊಂದು ಲೈಟಿಂದ ಏನಂದ್ರೆ ಬೇಗ ಮಾಡಿಕೊಟ್ರೆ ಅದು ಓಡಾಡೋಕ್ಕೆ ಚಂದ ಅಂತ ನಾನು ಹೇಳ್ಕೊಂಡೆ. ನಮ್ಗೆ ಅದೇ ನೈಟ್ ಓಡಾಡೋಕ್ಕೆ ಎಲ್ಲಕ್ಕೂ ತೊಂದರೆ, ಲೈಟ್ ಇಲ್ಲ. ಆಮೇಲೆ ಬಡವರು ವಯಸ್ಸಾದವ್ರಿಗೆಲ್ಲ ಭಾರಿ ತೊಂದರೆ ಆಗ್ತೈತೆ. ಒಂದು ಲೈಟ್ನ ವ್ಯವಸ್ಥೆ ಪಂಚಾಯತಿಲಿ ಕಟ್ಟಿರೋವೆಲ್ಲ ಕಿತ್ಕೊಂಡು ಹೋಗವ್ರೆ. ಅದರಿಂದ ಒಂದು ಲೈಟ್ ವ್ಯವಸ್ಥೆ ರೋಡ್ ಒಂದು ಕ್ಲೀನಾಗಿ ಮಾಡ್ಕೊಡೋದ್ರಿಂದ ನಾವು ಮನವಿ ಮಾಡ್ತೀವಿ. ಸಿಕ್ಕಾಬಟ್ಟೆ ಧೂಳು, ಅದ್ರ ನೀರು ಹೊಡೆಯಲ್ಲ, ಏನು ಹೊಡೆಯಲ್ಲ, ಧೂಳು ಸಿಕ್ಕಾಬಟ್ಟೆ, ಗುಂಡಿಗಳು ಸಿಕ್ಕಾಬಟ್ಟೆ ಐತೆ. ಆಮೇಲೆ ಮಣ್ಣು ಹಾಕಲ್ಲ ಅದಕ್ಕೆ. ನಮ್ಮ ಒಂದು ಬೇರಿಂಗ್ ಗೀರಿಂಗ್ ಎಲ್ಲ ಕಿತ್ಕೊಂಡೋಗ್ಬಿಟ್ಟು ಫ್ರಂಟ್ ಬೇರಿಂಗ್ ಎಲ್ಲ ಕೆಲಸಕ್ಕೆ ಬಂದ್ಬಿಟ್ಟವೆ. ಇಲ್ಲಿ ಅದೇ ಸಮಸ್ಯೆ. ಈ ರೋಡಿಂದ ಕ್ಲೀನಾಗಿ ನೀರು ಹೊಡ್ಕೊಟ್ಬಿಟ್ಟು ಸಮ ಹೊಡ್ಕೊಟ್ರೆ ಓಡಾಡೋಕೆ ಸ್ವಲ್ಪ ಕೆಲಸ ಮುಗಿಯೋವರೆಗೂ ಓಡಾಡ್ಕೋಬಹುದು ಅನ್ನೋದು. ನೈಟ್ ಲೈಟಿಂಗ್ಸ್, ಅದು ಇಂಡಿಕೇಟರ್ ಲೈಟಿಂಗ್ಸ್ ಎಲ್ಲ ಇಲ್ಲಿ ಗುಂಡಿಗಳೈತೆ ಗೊತ್ತಾಗಲ್ಲ. ಒಂದ್ಸತಿ ಈಗ ಸೈಡ್ ಸೈಡ್ ಓಪನ್ ಇದ್ರೆ ಇನ್ನೊಂದ್ಸತಿ ಆ ಕಡೆಗೆ ಬಿಡ್ತಾರೆ. ಅದೇ ಸಮಸ್ಯೆ. ಆ ಇಂಡಿಕೇಟರ್ ಮತ್ತೆ ಓಡಾಡಕ್ ಒಂಚೂರು ಪೇಪರ್ ಸೈಡ್ ಕಟ್ಬಿಟ್ರೆ ಕ್ಲೀನಾಗಿ ರೋಡ್ ಹಂಗ ಓಡಾಡ್ಕೋಬಹುದು ಕೆಲಸ ಮುಗಿಯೋವರೆಗೂ.
ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಮೈದಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನ ಆದಷ್ಟು ಬೇಗ ಮುಗಿಸಿ ಜನರನ್ನ ಅಪಾಯದಿಂದ ಪಾರು ಮಾಡಬೇಕಾಗಿದೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.